ಬಸವರಾಜ ಗುಳೇದಾಳು ಅವರೇ, ನಾನು ಕೇಳೋ ಪ್ರಶ್ನೆ ಸಿಂಪಲ್. ಆಯ್ತು, ವಿದ್ಯಾರ್ಥಿಗಳು ಆಕ್ರೋಶಗೊಂಡಿದ್ದಾರೆ, ವಿದ್ಯಾರ್ಥಿಗಳಿಗೆ ಸಿಸ್ಟಮ್ ಬಗ್ಗೆ ಕೋಪ ಇದೆ, ಹಂಗಂದ ಮಾತ್ರಕ್ಕೆ ನೀವು ಪೊಲೀಸರನ್ನ ಅಪಮಾನ ಮಾಡ್ತೀವಿ, ಅವಹೇಳನ ಮಾಡ್ತೀವಿ, ಅವ್ರ ಮೇಲೆ ಅಟ್ಯಾಕ್ ಮಾಡ್ತೀವಿ ಅಂತಂದ್ರೆ ಅವರನ್ನ ವಿದ್ಯಾರ್ಥಿಗಳು ಅಂತ ಹೇಳಿ ಕರೆಯೋದು ಹೇಗೆ ಸರ್? ಖಂಡಿತ ಮೇಡಮ್, ನೀವು ಹೇಳ್ತಾ ಇರೋದು ಉದ್ದೇಶಪೂರ್ವಕವಾಗಿ ಇಲ್ಲಿ ನಡೆದಿದ್ರೆ ನಾವು ಅದನ್ನ ಒಪ್ಪಲ್ಲ. ಈ ದೃಶ್ಯಗಳನ್ನ ನೋಡಿದಾಗ ನಿಮಗೆ ಏನಿಸ್ತು ಮೇಡಮ್? ನೀವು ತೋರಿಸ್ತಾ ಇರೋದು ಈಗ ಒಂದು 6 ದೃಶ್ಯಗಳು ಅಥವಾ 5 ದೃಶ್ಯಗಳು ತೋರಿಸ್ತಾ ಇದ್ದೀರಿ, ಸೊ ನಾವು ಅದನ್ನ ಒಪ್ಪೋಣ. ಆದ್ರೆ ಅದಕ್ಕಿಂತ ಸಾವಿರಾರು ದೃಶ್ಯಗಳು ನಾವು ತೋರಿಸ್ತೀವಿ ನಮ್ಮ ಹತ್ರ. ನಾನು ಅದಕ್ಕೆ ಹೇಳ್ದೆ ಸರ್, ನೂರಾರಿದೆ, ಸಮಯ ವ್ಯರ್ಥ ಆಗೋದು ಬೇಡ ಅನ್ನೋ ಕಾರಣಕ್ಕೋಸ್ಕರ ಸಮಯ ವ್ಯರ್ಥ. ನಾನು ನಿಮಗೆ ಪ್ರಶ್ನೆ ಕೇಳುವಾಗ್ಲೇ ಹೇಳ್ದೆ ಬಸವರಾಜ್ ಸರ್, ನಾನು ಕೂಡ ಕೇಳಿಸ್ಕೊಳ್ಳಿ, ಕಂಟಿನ್ಯೂ ಮಾಡಿ. ನಾನು ಪ್ರಶ್ನೆ ನಿಮಗೆ ಕೇಳುವಾಗ್ಲೇ ಹೇಳ್ದೆ, ನೂರಾರು ವಿಡಿಯೋಗಳು ಈ ತರದ್ದಿದೆ, ಬಟ್ ಸಮಯ ವ್ಯರ್ಥ ಮಾಡೋದು ಬೇಡ ಅನ್ನೋ ಕಾರಣಕ್ಕೆ ಅದೇನಿವೆ ಪ್ರೋಗ್ರಾಮ್ ನಲ್ಲಿ ಹೋಗ್ತಾ ಇದೆ. ಹಾಗ ಕೇಳ್ತಾ ಇದೀನಿ, ಸಮರ್ಥನೆ ಮಾಡ್ಕೊಳ್ಳೇಬೇಕು ಅಂತಾದಾಗ ಇಂಥ ಗೂಂಡಾ ವರ್ತನೆಗಳಿಗೆ ಫ್ರೀ ಪಾಸ್ ಆಗುತ್ತೆ. ಸಮರ್ಥನೆ ಮಾಡ್ಕೊಳ್ಬೇಕು ಅಂತ ಹೋದಾಗ ಬೆಂಗಳೂರಿನ ಪೊಲೀಸರ ತಾಕತ್ತನ್ನ ಪ್ರಶ್ನೆ ಮಾಡೋರ್ನು ಕೂಡ ಸಮರ್ಥನೆ ಮಾಡ್ಕೊಳ್ಳೋ ಅನಿವಾರ್ಯತೆ ಬಂದ್ಬಿಡುತ್ತೆ. ನೋಡಿ ಮೇಡಮ್, ನಾವು ಇಲ್ಲಿ ತಪ್ಪು ಮಾಡೋರ್ನ ಯಾವ ರೀತಿ ಸಮರ್ಥನೆ ಮಾಡ್ಕೊಳ್ಳೋದಿಲ್ಲ. ಫಸ್ಟ್ ಆಫ್ ಆಲ್ ಇಲ್ಲಿ RAF ಸಿಬ್ಬಂದಿಗಳಿದಾರಲ್ಲ, ಈ ಸಿಬ್ಬಂದಿಗಳು ಯಾರು ಅಂತ ಮೂಲತವಾಗಿ ನಾವು ನೋಡ್ಬೇಕು. ಒಂದು. ಎರಡನೇದೇನಂತಂದ್ರೆ, ಕೆಲವು RAF ಸಿಬ್ಬಂದಿಗಳು ತಮ್ಮ ಹೆಸರುಗಳನ್ನ ಹಾಕೊಳ್ಳೋದಕ್ಕೆ ನನಗೆ ಶಕ್ತಿ ಆಗುತ್ತೆ, ಇಡೀ ಡ್ರೆಸ್ ಅನ್ನೇ ಹಾಕೊಂಡಿರ್ತಾರೆ, ಆದ್ರೆ ನೇಮ್ ಬ್ಯಾಡ್ಜ್ ಅನ್ನ ಹಾಕೊಳ್ಳೋದಕ್ಕೆ, ಅವರ ಡೆಸ್ಟಿನೇಷನ್ ಅನ್ನು ಹಾಕೊಳ್ಳೋದಕ್ಕೆ ಅವರಿಗೆ ಶಕ್ತಿ ಆಗುತ್ತೆ ಅನ್ನೋದಾದ್ರೆ ಇವ್ರು ಯಾರು? ಎಲ್ಲಿ ಬಂತು ನನಗಂತೂ ಗೊತ್ತಿಲ್ಲ. ಶಕೆ ಆಗುತ್ತೆ ಅನ್ನೋ ಕಾರಣಕ್ಕೆ ನೀವು ನೋಡಿಲ್ಲ ಅಂತಂದ್ರೆ ಕೇಳ್ತಿದ್ದೀನಿ ಸರ್, ನನ್ ಗಮನಕ್ಕೆ ಬಂದಿಲ್ಲ. ಸಮಸ್ಯೆ ಏನಾಗಿದೆ ಅಂತಂದ್ರೆ, RAF ಸಿಬ್ಬಂದಿಗಳು ತೀವ್ರವಾಗಿ ನಡ್ಕೊಂಡಿದ್ದಾರೆ. ವಿದ್ಯಾರ್ಥಿಗಳ ಮಧ್ಯೆ ಮೊಳೆಗಳನ್ನ ಸಿಕ್ಸಿ ಹೊಡೆದಿದ್ದಾರೆ. ಟೇರ್ ಗ್ಯಾಸ್ ಎಲ್ಲಿ ಸ್ಟಾಕ್ ಮಾಡಿದ್ರೋ ಗೊತ್ತಿಲ್ಲ, ಅದನ್ನೆಲ್ಲ ಪಾಯ್ಸನ್. ಅದು ಪಾಯ್ಸನ್ ಅನ್ನ ಯಾರ ಮೇಲೆ ಹಾಕಿದ್ದಾರೆ? ದೇಶದ್ರೋಹಿಗಳ ಮೇಲೆ ಹಾಕಿದಾರ ಅಥವಾ ಟೆರರಿಸ್ಟ್ ಗಳ ಮೇಲೆ ಹಾಕಿದಾರ? ವಿದ್ಯಾರ್ಥಿಗಳ ಮೇಲೆ ಹಾಕಿದಾರ. ಬಹುಶಃ ಹಾಳು ಮಾಡ್ತಾ ಇದ್ದಾರೆ. ಇನ್ನು 20ಕ್ಕೂ ಹೆಚ್ಚು ಜನ ವಿದ್ಯಾರ್ಥಿಗಳು ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದಾರೆ. ಅವ್ರಿಗೆಲ್ಲ ಯಾರು ಜವಾಬ್ದಾರಿ? ನೀವು ಇಲ್ಲಿ ಹೇಳ್ತಾ ಇದ್ದಾರೆ ಮೇಡಮ್, ಇದು ನಾವು ಪ್ರಮೋಟ್ ಮಾಡೋದು ಅಥವಾ ಅವರಿಗೆ ಪ್ರೋಕ್ ಮಾಡ್ತಾ ಇಲ್ಲ. ಇಲ್ಲಿ ನಡೆದಿರ್ತಕ್ಕಂಥ ಲಾರಿಯಲ್ಲಿ ಕಲ್ ತಗೊಂಡ್ಬಂದಿದ್ದಾರೆ. ಯಾರು ತಗೊಂಡ್ಬಂದವರು? ಯಾಕೆ ತಗೊಂಡ್ಬಂದ್ರು? ಅದ್ರ ಉದ್ದೇಶ ಏನಾಗಿತ್ತು ಅಂತ ನಾವು ನೋಡ್ಬೇಕಾಗುತ್ತೆ ಸ್ಪಷ್ಟವಾಗಿ. ಮುಖ್ಯವಾಗಿ ಏನಂತಂದ್ರೆ, ಅಲ್ಲಿ ಕೆಲವು ಮೀಡಿಯಾದವರು ಉದ್ದೇಶಪೂರ್ವಕವಾಗಿ ವಿದ್ಯಾರ್ಥಿಗಳನ್ನ ಪ್ರಚೋದನೆ ಮಾಡ್ತಾ ಇದ್ದಾರೆ. ಮೀಡಿಯಾದವರು? ಹೌದು, ಯೂಟ್ಯೂಬ್ ಮೀಡಿಯಾದವರು ಇದ್ದಾರೆ, ಕೆಲವರು ಇದ್ದಾರೆ, ಕೆಲವು ಚಾನೆಲ್ನವರು ಇದ್ದಾರೆ. ಗೋಧಿ ಮೀಡಿಯಾದವರು ಅಂತ ಹೇಳ್ಬಿಟ್ಟು ಯಾರು ಕರೆಸ್ಕೊಳ್ತಾ ಇದ್ದಾರೆ? ಕ್ಷಮೆ ಇರ್ಲಿ, ಗೋಧಿ ಮೀಡಿಯಾ ಅನ್ನೋ ಪದವನ್ನ ಇಲ್ಲ ಬಸವರಾಜ್ ಸರ್, ಕೇಳಿಸ್ಕೊಂಬಿಡಿ. ಗೋಧಿ ಮೀಡಿಯಾ ಅಂತ ತಕ್ಷಣ ಅದು ಮಾಧ್ಯಮದವ್ರಿಗೆ ಮಾಡೋ ಅವಮಾನ ಅಂತ ಅನ್ಕೊಂಡಿದ್ರೆ ಯು ಆರ್ ಅಟ್ ಯುವರ್ ಲೂಸ್ ಸರ್. ಯಾಕೆ ಅಂತ ಹೇಳ್ತೀನಿ ಕೇಳಿ. ವಾದ ಮಾಡ್ಲಿಕ್ಕೆ ಅಸ್ತ್ರಗಳು ಎಲ್ಲವೂ ಕೂಡ ಖಾಲಿ ಆದಾಗ ಮಾತ್ರ ಗೋಧಿ ಮೀಡಿಯಾ ಅಂತ ಬರುತ್ತೆ. ಈಗ ಬಂದವರಿಗೆ ನೀಟ್ ನ ಫುಲ್ ಫಾರ್ಮ್ ಏನಮ್ಮ, ನೀನ್ ನಿಜವಾಗ್ಲೂ ವಿದ್ಯಾರ್ಥಿನ ಅಂತ ಕೇಳಿದಾಗ ಕೈಯಿನ 4 ಬೆರಳುಗಳನ್ನ ಮರ್ಚಿ 1 ಬೆರಳು ತೋರಿಸಿದವರಿಗೆ ನೀವು ಸಪೋರ್ಟ್ ಮಾಡ್ತೀರಿ ಅನ್ನೋದಾದ್ರೆ, ಅವ್ರ ಹತ್ರ ಉತ್ತರ ಇಲ್ದಿದ್ದಾಗ ಮಾಧ್ಯಮವನ್ನ ಗೋಧಿ ಮೀಡಿಯಾ ಅಂತ ಕರೀತಾರೆ ಅಂತಂದ್ರೆ ಅವರ ಬುದ್ಧಿಮತ್ತಕ್ಕೆ ಏನ್ ಹೇಳಬೇಕು ನನಗೆ ಗೊತ್ತಿಲ್ಲ. ಗೋಧಿ ಮೀಡಿಯಾ ಅನ್ನೋದು ಅವಮಾನ ಆಗ್ಬಿಡುತ್ತೆ ಮಾಧ್ಯಮದವ್ರಿಗೆ. ಅವ್ರ ಪ್ರಶ್ನೆ ಕೇಳೋದು ನಿಲ್ಲಿಸ್ಬಿಡ್ತಾರೆ ಅಂತ ನೀವ್ ಅನ್ಕೊಂಡಿದ್ರೆ ಪತ್ರಿಕಾ ಧರ್ಮವನ್ನ ನಾವು ನಿಭಾಯಿಸ್ತೀವಿ ಸರ್. ಏನ್ರಿ ಮೀಡಿಯಾ ಅಂದ್ರೂ ನಿಭಾಯಿಸ್ತೀವಿ, ಗೋಧಿ ಮೀಡಿಯಾ ಅಂದ್ರೂ ನಿಭಾಯಿಸ್ತೀವಿ. ಯಾಕಂದ್ರೆ ವಿ ಡೋಂಟ್ ಕೇರ್ ಫಾರ್ ದಟ್, ವಿ ಕೇರ್ ಫಾರ್ ದ ಫ್ಯಾಕ್ಟ್. ಸತ್ಯ. ನಾನು ಒಂದು ನೀವು ಹೇಳಿದ ಮಾತಲ್ಲೇ ನಾನು ಇನ್ನೊಂದ್ಸಲ ರಿಪೀಟ್ ಮಾಡ್ತೀನಿ. ನೀವು ಒಂದು ಪೋಸ್ಟರ್ ವಿಷಯದ ಬಗ್ಗೆ ಚರ್ಚೆ ಮಾಡ್ತಾ ಇದ್ರಿ ಮೇಡಮ್. ಆ ಪೋಸ್ಟರ್ ನ ನಾವು ಅದ್ರ ದಾಟಿಯಲ್ಲಿ ನಾನು ನಿಮಗೆ ಉತ್ತರ ಕೊಡಬೇಕಾಗುತ್ತೆ, ಅದನ್ನ ನಾನು ಚರ್ಚೆಗೆ ತರಬೇಕಾಗುತ್ತೆ. ಒಬ್ರು ಯಾರೋ ಕಿಡಿಗೇಡಿಗಳು, ಒಬ್ರು ಯಾರೋ ಮೀಡಿಯಾದವರು ಮಾಡಿರೋದ್ರಿಂದ ಇಡೀ ಅದು ವಿದ್ಯಾರ್ಥಿ ಸಮುದಾಯಗಳ ಮಧ್ಯೆ, ಯುಜೆಂಡರ್ ಸಮುದಾಯಗಳ ಮಧ್ಯೆ ಕೆಟ್ಟ ಮೆಸೇಜ್ ಹೋಗ್ತದೆ. ಬಸವರಾಜ ಗುಳೇದಾಳು ಅವರೇ, ನಾನು ಕೇಳೋ ಪ್ರಶ್ನೆ ಸಿಂಪಲ್. ಆಯ್ತು, ವಿದ್ಯಾರ್ಥಿಗಳು ಆಕ್ರೋಶಗೊಂಡಿದ್ದಾರೆ, ವಿದ್ಯಾರ್ಥಿಗಳಿಗೆ ಸಿಸ್ಟಮ್ ಬಗ್ಗೆ ಕೋಪ ಇದೆ, ಹಂಗಂದ ಮಾತ್ರಕ್ಕೆ ನೀವು ಪೊಲೀಸರನ್ನ ಅಪಮಾನ ಮಾಡ್ತೀವಿ, ಅವಹೇಳನ ಮಾಡ್ತೀವಿ, ಅವ್ರ ಮೇಲೆ ಅಟ್ಯಾಕ್ ಮಾಡ್ತೀವಿ ಅಂತಂದ್ರೆ ಅವರನ್ನ ವಿದ್ಯಾರ್ಥಿಗಳು ಅಂತ ಹೇಳಿ ಕರೆಯೋದು ಹೇಗೆ ಸರ್? ಖಂಡಿತ ಮೇಡಮ್, ನೀವು ಹೇಳ್ತಾ ಇರೋದು ಉದ್ದೇಶಪೂರ್ವಕವಾಗಿ ಇಲ್ಲಿ ನಡೆದಿದ್ರೆ ನಾವು ಅದನ್ನ ಒಪ್ಪಲ್ಲ. ಈ ದೃಶ್ಯಗಳನ್ನ ನೋಡಿದಾಗ ನಿಮಗೆ ಏನಿಸ್ತು ಮೇಡಮ್? ನೀವು ತೋರಿಸ್ತಾ ಇರೋದು ಈಗ ಒಂದು 6 ದೃಶ್ಯಗಳು ಅಥವಾ 5 ದೃಶ್ಯಗಳು ತೋರಿಸ್ತಾ ಇದ್ದೀರಿ, ಸೊ ನಾವು ಅದನ್ನ ಒಪ್ಪೋಣ. ಆದ್ರೆ ಅದಕ್ಕಿಂತ ಸಾವಿರಾರು ದೃಶ್ಯಗಳು ನಾವು ತೋರಿಸ್ತೀವಿ ನಮ್ಮ ಹತ್ರ. ನಾನು ಅದಕ್ಕೆ ಹೇಳ್ದೆ ಸರ್, ನೂರಾರಿದೆ, ಸಮಯ ವ್ಯರ್ಥ ಆಗೋದು ಬೇಡ ಅನ್ನೋ ಕಾರಣಕ್ಕೋಸ್ಕರ ಸಮಯ ವ್ಯರ್ಥ. ನಾನು ನಿಮಗೆ ಪ್ರಶ್ನೆ ಕೇಳುವಾಗ್ಲೇ ಹೇಳ್ದೆ ಬಸವರಾಜ್ ಸರ್, ನಾನು ಕೂಡ ಕೇಳಿಸ್ಕೊಳ್ಳಿ, ಕಂಟಿನ್ಯೂ ಮಾಡಿ. ನಾನು ಪ್ರಶ್ನೆ ನಿಮಗೆ ಕೇಳುವಾಗ್ಲೇ ಹೇಳ್ದೆ, ನೂರಾರು ವಿಡಿಯೋಗಳು ಈ ತರದ್ದಿದೆ, ಬಟ್ ಸಮಯ ವ್ಯರ್ಥ ಮಾಡೋದು ಬೇಡ ಅನ್ನೋ ಕಾರಣಕ್ಕೆ ಅದೇನಿವೆ ಪ್ರೋಗ್ರಾಮ್ ನಲ್ಲಿ ಹೋಗ್ತಾ ಇದೆ. ಹಾಗ ಕೇಳ್ತಾ ಇದೀನಿ, ಸಮರ್ಥನೆ ಮಾಡ್ಕೊಳ್ಳೇಬೇಕು ಅಂತಾದಾಗ ಇಂಥ ಗೂಂಡಾ ವರ್ತನೆಗಳಿಗೆ ಫ್ರೀ ಪಾಸ್ ಆಗುತ್ತೆ. ಸಮರ್ಥನೆ ಮಾಡ್ಕೊಳ್ಳಬೇಕು ಅಂತ ಹೋದಾಗ ಬೆಂಗಳೂರಿನ ಪೊಲೀಸರ ತಾಕತ್ತನ್ನ ಪ್ರಶ್ನೆ ಮಾಡೋರ್ನು ಕೂಡ ಸಮರ್ಥನೆ ಮಾಡ್ಕೊಳ್ಳೋ ಅನಿವಾರ್ಯತೆ ಬಂದ್ಬಿಡುತ್ತೆ. ನೋಡಿ ಮೇಡಮ್, ನಾವು ಇಲ್ಲಿ ತಪ್ಪು ಮಾಡೋರ್ನ ಯಾವ ರೀತಿ ಸಮರ್ಥನೆ ಮಾಡ್ಕೊಳ್ಳೋದಿಲ್ಲ. ಫಸ್ಟ್ ಆಫ್ ಆಲ್
ಇಲ್ಲಿ RAF ಸಿಬ್ಬಂದಿಗಳಿದಾರಲ್ಲ, ಈ ಸಿಬ್ಬಂದಿಗಳು ಯಾರು ಅಂತ ಮೂಲತವಾಗಿ ನಾವು ನೋಡ್ಬೇಕು. ಒಂದು ಎರಡನೇದೇನಂತಂದ್ರೆ, ಕೆಲವು RAF ಸಿಬ್ಬಂದಿಗಳು ತಮ್ಮ ಹೆಸರುಗಳನ್ನ ಹಾಕೊಳ್ಳೋದಕ್ಕೆ ನನಗೆ ಶಕ್ತಿ ಆಗುತ್ತೆ, ಇಡೀ ಡ್ರೆಸ್ ಅನ್ನೇ ಹಾಕೊಂಡಿರ್ತಾರೆ, ಆದ್ರೆ ನೇಮ್ ಬ್ಯಾಡ್ಜ್ ಅನ್ನು ಹಾಕೊಳ್ಳೋದಕ್ಕೆ, ಅವರ ಡೆಸ್ಟಿನೇಷನ್ ಅನ್ನು ಹಾಕೊಳ್ಳೋದಕ್ಕೆ ಅವ್ರಿಗೆ ಶಕ್ತಿ ಆಗುತ್ತೆ ಅನ್ನೋದಾದ್ರೆ ಇವ್ರು ಯಾರು? ಎಲ್ಲಿ ಬಂತು ನನಗಂತೂ ಗೊತ್ತಿಲ್ಲ. ಶಕೆ ಆಗುತ್ತೆ ಅನ್ನೋ ಕಾರಣಕ್ಕೆ ನೀವು ನೋಡಿಲ್ಲ ಅಂತಂದ್ರೆ ನಾವೇನು ಕೇಳ್ತಿದ್ದೀನಿ ಸರ್, ನನ್ ಗಮನಕ್ಕೆ ಬಂದಿಲ್ಲ. ಸಮಸ್ಯೆ ಏನಾಗಿದೆ ಅಂತಂದ್ರೆ, RAF ಸಿಬ್ಬಂದಿಗಳು ತೀವ್ರವಾಗಿ ನಡ್ಕೊಂಡಿದ್ದಾರೆ ವಿದ್ಯಾರ್ಥಿಗಳ ಮಧ್ಯೆ. ಮೊಳೆಗಳನ್ನ ಸಿಕ್ಸಿ ಹೊಡೆದಿದ್ದಾರೆ. ಟೇರ್ ಗ್ಯಾಸ್ ಎಲ್ಲಿ ಸ್ಟಾಕ್ ಮಾಡಿದ್ರೋ ಗೊತ್ತಿಲ್ಲ, ಅದನ್ನೆಲ್ಲ ಪಾಯ್ಸನ್ ಅದು ಪಾಯ್ಸನ್ ಅನ್ನ ಯಾರ ಮೇಲೆ ಹಾಕಿದ್ದಾರೆ? ದೇಶದ್ರೋಹಿಗಳ ಮೇಲೆ ಹಾಕಿದಾರ ಅಥವಾ ಟೆರರಿಸ್ಟ್ ಗಳ ಮೇಲೆ ಹಾಕಿದಾರ? ವಿದ್ಯಾರ್ಥಿಗಳ ಮೇಲೆ ಹಾಕಿದಾರ. ಭೂಷಣ ಹಾಳು ಮಾಡ್ತಾ ಇದ್ದಾರೆ. ಇನ್ನು 20ಕ್ಕೂ ಹೆಚ್ಚು ಜನ ವಿದ್ಯಾರ್ಥಿಗಳು ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದಾರೆ. ಅವ್ರಿಗೆಲ್ಲ ಯಾರು ಜವಾಬ್ದಾರಿ? ನೀವು ಇಲ್ಲಿ ಹೇಳ್ತಾ ಇದ್ದಾರೆ ಮೇಡಮ್, ಇದು ನಾವು ಪ್ರಮೋಟ್ ಮಾಡೋದು ಅಥವಾ ಅವರಿಗೆ ಪ್ರೋಕ್ ಮಾಡ್ತಾ ಇಲ್ಲ. ಇಲ್ಲಿ ನಡೆದಿರ್ತಕ್ಕಂಥ ಲಾರಿಯಲ್ಲಿ ಕಲ್ ತಗೊಂಡ್ಬಂದಿದ್ದಾರೆ. ಯಾರು ತಗೊಂಡ್ಬಂದವರು? ಯಾಕೆ ತಗೊಂಡ್ಬಂದ್ರು? ಅದ್ರ ಉದ್ದೇಶ ಏನಾಗಿತ್ತು ಅಂತ ನಾವು ನೋಡ್ಬೇಕಾಗುತ್ತೆ ಸ್ಪಷ್ಟವಾಗಿ. ಮುಖ್ಯವಾಗಿ ಏನಂತಂದ್ರೆ, ಅಲ್ಲಿ ಕೆಲವು ಮೀಡಿಯಾದವರು ಉದ್ದೇಶಪೂರ್ವಕವಾಗಿ ವಿದ್ಯಾರ್ಥಿಗಳನ್ನ ಪ್ರಚೋದನೆ ಮಾಡ್ತಾ ಇದ್ದಾರೆ. ಮೀಡಿಯಾದವರು, ಹೌದು, ಯೂಟ್ಯೂಬ್ ಮೀಡಿಯಾದವರು ಇದ್ದಾರೆ, ಕೆಲವು ಚಾನೆಲ್ನವರು ಇದ್ದಾರೆ, ಗೋಧಿ ಮೀಡಿಯಾದವರು ಅಂತ ಹೇಳ್ಬಿಟ್ಟು ಯಾರು ಕರೆಸ್ಕೊಳ್ತಾ ಇದ್ದಾರೆ? ಕ್ಷಮೆ ಇರ್ಲಿ, ಗೋಧಿ ಮೀಡಿಯಾ ಅನ್ನೋ ಪದವನ್ನ ಇಲ್ಲ ಬಸವರಾಜ್ ಸರ್ ಕೇಳಿಸ್ಕೊಂಬಿಡಿ. ಗೋಧಿ ಮೀಡಿಯಾ ಅಂತ ತಕ್ಷಣ ಅದು ಮಾಧ್ಯಮದವ್ರಿಗೆ ಮಾಡೋ ಅವಮಾನ ಅಂತ ಅನ್ಕೊಂಡಿದ್ರೆ ಯು ಆರ್ ಎಟ್ ಯುವರ್ ಲೂಸ್ ಸರ್. ಯಾಕೆ ಅಂತ ಹೇಳ್ತೀನಿ ಕೇಳಿ. ವಾದ ಮಾಡ್ಲಿಕ್ಕೆ ಅಸ್ತ್ರಗಳು ಎಲ್ಲವೂ ಕೂಡ ಖಾಲಿ ಆದಾಗ ಮಾತ್ರ ಗೋಧಿ ಮೀಡಿಯಾ ಅಂತ ಬರುತ್ತೆ. ಈಗ ಬಂದವರಿಗೆ ನೀಟ್ ನ ಫುಲ್ ಫಾರ್ಮ್ ಏನಮ್ಮ, ನೀನ್ ನಿಜವಾಗ್ಲೂ ವಿದ್ಯಾರ್ಥಿನ ಅಂತ ಕೇಳಿದಾಗ ಕೈಯಿನ 4 ಬೆರಳುಗಳನ್ನ ಮಡಚಿ 1 ಬೆರಳು ತೋರಿಸಿದವರಿಗೆ ನೀವು ಸಪೋರ್ಟ್ ಮಾಡ್ತೀರಿ ಅನ್ನೋದಾದ್ರೆ, ಅವ್ರ ಹತ್ರ ಉತ್ತರ ಇಲ್ದಿದ್ದಾಗ ಮಾಧ್ಯಮವನ್ನ ಗೋಧಿ ಮೀಡಿಯಾ ಅಂತ ಕರೀತಾರೆ ಅಂತಂದ್ರೆ ಅವರ ಬುದ್ಧಿಮತ್ತಕ್ಕೆ ಏನ್ ಹೇಳಬೇಕು ನನಗೆ ಗೊತ್ತಿಲ್ಲ. ಗೋಧಿ ಮೀಡಿಯಾ ಅನ್ನೋದು ಅವಮಾನ ಆಗ್ಬಿಡುತ್ತೆ ಮಾಧ್ಯಮದವ್ರಿಗೆ, ಅವ್ರ ಪ್ರಶ್ನೆ ಕೇಳೋದು ನಿಲ್ಲಿಸ್ಬಿಡ್ತಾರೆ ಅಂತ ನೀವ್ ಅನ್ಕೊಂಡಿದ್ರೆ ಪತ್ರಿಕಾ ಧರ್ಮವನ್ನ ನಾವು ನಿಭಾಯಿಸ್ತೀವಿ ಸರ್. ಏನ್ರಿ ಮೀಡಿಯಾ ಅಂದ್ರೂ ನಿಭಾಯಿಸ್ತೀವಿ, ಗೋಧಿ ಮೀಡಿಯಾ ಅಂದ್ರೂ ನಿಭಾಯಿಸ್ತೀವಿ. ಯಾಕಂದ್ರೆ ವಿ ಡೋಂಟ್ ಕೇರ್ ಫಾರ್ ದಟ್, ವಿ ಕೇರ್ ಫಾರ್ ದ ಫ್ಯಾಕ್ಟ್. ಸತ್ಯ. ನಾನು ಒಂದು ನೀವು ಹೇಳಿದ ಮಾತಲ್ಲೇ ನಾನು ಇನ್ನೊಂದ್ಸಲ ರಿಪೀಟ್ ಮಾಡ್ತೀನಿ. ನೀವು ಒಂದು ಪೋಸ್ಟರ್ ವಿಷಯದ ಬಗ್ಗೆ ಚರ್ಚೆ ಮಾಡ್ತಾ ಇದ್ರಿ ಮೇಡಮ್. ಆ ಪೋಸ್ಟರ್ ನ ನಾವು ಅದ್ರ ದಾಟಿಯಲ್ಲಿ ನಾನು ನಿಮಗೆ ಉತ್ತರ ಕೊಡಬೇಕಾಗುತ್ತೆ, ಅದನ್ನ ನಾನು ಚರ್ಚೆಗೆ ತರಬೇಕಾಗುತ್ತೆ. ಒಬ್ರು ಯಾರೋ ಕಿಡಿಗೇಡಿಗಳು, ಒಬ್ರು ಯಾರೋ ಮೀಡಿಯಾದವರು ಮಾಡಿರೋದ್ರಿಂದ ಇಡೀ ಅದು ವಿದ್ಯಾರ್ಥಿ ಸಮುದಾಯಗಳ ಮಧ್ಯೆ, ಯುವ ಜನರ ಸಮುದಾಯಗಳ ಮಧ್ಯೆ ಕೆಟ್ಟ ಮೆಸೇಜ್ ಹೋಗ್ತದೆ.